ಇಟ್ಸ್ ನಾಟ್ ಲೇಟ್ ದ ಸ್ಟಾರ್ಟಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಈ ತಿಂಗಳು ಡಿಸೆಂಬರ್, ಕ್ರಿಸ್ತ ಯೇಸು ಜನಿಸಿದ ತಿಂಗಳು. ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ದಿನ ಕೂಡ ದೇವರು ಜನಿಸ್ತಾನೇ ಇದ್ದಾನೆ. ಸೊ ನಮಗೆ ಕ್ರಿಸ್ಮಸ್ ಅನ್ನೋದು ವರ್ಷಕ್ಕೊಂದು ಸಾರಿ ಅಲ್ಲ, ಪ್ರತಿದಿನ ಇರುವಂಥದ್ದಾಗಿರುತ್ತೆ. ಆದರೆ ನಾವು ಲೋಕ ಪ್ರಕಾರವಾಗಿ ಈ ತಿಂಗಳಲ್ಲಿ ನಾವು ಕ್ರಿಸ್ತುವಿನ ಜನನವನ್ನು ಕೊಂಡೋಡೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್. ಸೊ ಇವತ್ತಿನಿಂದ ನಮಗೆ ಸೆಲೆಬ್ರೇಷನ್ ಸ್ಟಾರ್ಟ್ ಅಲ್ವಾ? ಸೊ ಆ ಸೆಲೆಬ್ರೇಷನ್ ಮೂಡಲ್ಲೇ ನಾವಿವತ್ತು ಕೀರ್ತನೆಗಳು 94 ಹಾಗೂ 95ನೇ ಭಾಗವನ್ನು ಓದಿ ಧ್ಯಾನ ಮಾಡುವಂಥರಾಗೋಣ. ಅದಕ್ಕೆ ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ. ಏನು ಅಂತ ಹೇಳಿದ್ರೆ, ಎವ್ರಿ ಇಯರ್ ಡಿಸೆಂಬರ್ಗೆ ಈಗ ಸತತವಾಗಿ ಒಂದು 5-6 ವರ್ಷಗಳ ಕಾಲದಿಂದನೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತಮಿಳ್ನಾಡಿನಲ್ಲಿ ಎಸ್ಪೆಷಲಿ ತುಂಬಾ ಫ್ಲಡ್, ರೇನು ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೈಕ್ಲೋನ್ ಉಂಟಾಗ್ತಾ ಇದೆ. ಇವತ್ತು ನೋಡಿ ಡಿಸೆಂಬರ್ 1 ಈಗ ಮುಂಜಾನೆಯಿಂದ ಮಳೆ ಸ್ಟಾರ್ಟ್ ಆಗಿದೆ. ಸೊ ಅಂದರೆ ಬೆಂಗಳೂರಿನಲ್ಲೇ ಈ ರೀತಿಯಾಗಿ ಮಳೆ ಇದೆ ಅಂತ ಹೇಳಿದ್ರೆ, ಇದು ಚೆನ್ನೈಯಲ್ಲಿ ಆಗ್ತಾ ಇರುವಂತಹ ಸೈಕ್ಲೋನ್ನ ಎಫೆಕ್ಟ್. ತುಂಬ ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಮಾಡಿ ವಿಚಾರಿಸಿದ್ದೇನೆ. ತುಂಬ ಜನಗಳ ಮನೆ ಮುಂದೆ ನೀರು ನಿಂತಿದೆ, ಆಚೆ ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ನೆನ್ನೆಯಿಂದ ಕರೆಂಟ್ ಇಲ್ಲ ಅಂತೆಲ್ಲ ತುಂಬಾ ಪರದಾಡ್ತಾ ಇದ್ದಾರೆ. ಸೊ ಇದು ನಾವು ಕ್ರಿಸ್ತವರಾಗಿ ನಮಗಿರುವಂತಹ ದೊಡ್ಡ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನಮ್ಮ ಸಹೋದರರು ಅನ್ಯ ಜನರಾಗಿದ್ದರೂ ಕೂಡ ಅವರು ಒಂದು ಆಪತ್ತಿನಲ್ಲಿದ್ದಾಗ, ಅವರಿಗೆ ಒಂದು ಪ್ರಕೃತಿ ವಿಕೋಪ ಉಂಟಾದಾಗ ಅವರಿಗಾಗಿ ಪ್ರಾರ್ಥನೆ ಮಾಡೋದು ಅನ್ನೋದು ನಮ್ಮ ಜವಾಬ್ದಾರಿ. ಸೊ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವರೆಲ್ಲರಿಗೋಸ್ಕರ. ಸೊ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ವ, ನೀವು ನಮ್ಮ ಕುಟುಂಬದವರಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ತಮಿಳುನಾಡನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ. ಪ್ರಕೃತಿ ವಿಕೋಪದಿಂದ ದೇವರವರನ್ನು ಕಾಪಾಡಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಲಿ. ಕೀರ್ತನೆಗಳು 94ನೇ ಭಾಗ. ಯೆಹೋವನೇ, ಮುಯ್ಯಿ ತೀರಿಸುವ ದೇವರೇ ಪ್ರಕಾಶಿಸು. ಲೋಕದ ನ್ಯಾಯಾಧಿಪತಿಯೇ ಏಳು. ಗರ್ವಿಷ್ಠರಿಗೆ ಪ್ರತಿಫಲವನ್ನು ಕೊಡು. ಯೆಹೋವನೇ, ದುಷ್ಟರು ಎಲ್ಲಿಯವರೆಗೆ ಹಿಗ್ಗುತ್ತಿರಬೇಕು? ಕೆಡುಕರೆಲ್ಲರೂ ಉಬ್ಬಿಕೊಂಡು ಅಹಂಕಾರವನ್ನು ಕಕ್ಕುತ್ತಾರೆ. ಯೆಹೋವನೇ, ನಿನ್ನ ಪ್ರಜೆಯನ್ನು ಜಜ್ಜಿ ಹಾಕುತ್ತಾರೆ, ನಿನ್ನ ಸ್ವಾಸ್ಥ್ಯವನ್ನು ಕುಗ್ಗಿಸಿ ಬಿಡುತ್ತಾರೆ. ವಿಧವೆಯನ್ನೂ ಪರದೇಶಿಯನ್ನೂ ಕೊಲ್ಲುತ್ತಾರೆ, ಅನಾಥರನ್ನು ಹತಮಾಡುತ್ತಾರೆ. ಯಾಹೂ ನೋಡುವುದೇ ಇಲ್ಲ, ಯಾಕೋಬ್ಯರ ದೇವರು ಲಕ್ಷಿಸುವುದೇ ಇಲ್ಲ ಅನ್ನುತ್ತಾರೆ. ಪಶುಪ್ರಾಯರಾದ ಪ್ರಜೆಗಳಿರ ಲಕ್ಷಿಸಿರಿ. ಹುಚ್ಚರೇ, ನಿಮಗೆ ಬುದ್ಧಿ ಬರುವುದು ಯಾವಾಗ? ಕಿವಿ ಮಾಡಿದವನು ಕೇಳನೋ? ಕಣ್ಣು ಕೊಟ್ಟವನು ನೋಡನೋ? ಜನಾಂಗಗಳನ್ನು ಶಿಕ್ಷಿಸುವವನು, ಮನುಷ್ಯರಿಗೆ ಬುದ್ಧಿ ಕಲಿಸುವವನು ಗದರಿಸನೋ? ಮನುಷ್ಯನ ಯೋಚನೆಗಳು ಉಸಿರೇ ಎಂದು ಯೆಹೋವನು ತಿಳಿಕೊಳ್ಳುತ್ತಾನೆ. ಯಾಹುವೇ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ಅಂಥವನನ್ನು ದುಷ್ಟನಿಗೋಸ್ಕರ ಗುಂಡಿಯು ಅಗಿಯಲ್ಪಡುವ ತನಕ ಆಪತ್ತಿನಲ್ಲಿಯೂ ಸಮಾಧಾನ ಪಡಿಸುತ್ತಿ. ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈಬಿಡುವುದಿಲ್ಲ. ನ್ಯಾಯ ತೀರ್ಪು ನೀತಿಗೆ ತಿರುಗಿಕೊಳ್ಳುವುದು, ಯಥಾರ್ಥಚಿತ್ತರೆಲ್ಲರೂ ಅದನ್ನೇ ಅನುಸರಿಸುವರು. ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಏಳುವವರು ಯಾರು? ಕೆಡುಕರಿಗೆ ವಿರೋಧವಾಗಿ ನನಗೋಸ್ಕರ ಎದ್ದು ನಿಲ್ಲುವವರು ಯಾರು? ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆನು. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಧರ್ಮಶಾಸ್ತ್ರದ ನೆವನದಿಂದ ಕೇಡು ಕಲ್ಪಿಸುವ ನಾಶಕರ ನ್ಯಾಯಾಸನಕ್ಕೂ ನಿನಗೂ ಸಂಬಂಧವೇನು? ಜೀವ ತೆಗೆಯಬೇಕೆಂದು ನೀತಿವಂತರ ಮೇಲೆ ಬೀಳುತ್ತಾರೆ, ನಿರಪರಾಧಿಗಳಿಗೆ ಮರಣಶಿಕ್ಷೆ ವಿಧಿಸುತ್ತಾರೆ. ಆದರೆ ಯೆಹೋವನು ನನ್ನ ದುರ್ಗವೂ ನನ್ನ ದೇವರೂ ಆಶ್ರಯಗಿರಿಯೂ ಆಗಿದ್ದಾನೆ. ಅವರ ಕೆಟ್ಟತನವನ್ನು ಅವರಿಗೇ ತಿರುಗಿಸುವನು, ಅವರ ದುಷ್ಟತನದಿಂದಲೇ ಅವರನ್ನು ನಿರ್ಮೂಲ ಮಾಡುವನು. ನಮ್ಮ ಯೆಹೋವ ದೇವರು ಅವರನ್ನು ಸಂಹರಿಸಿ ಬಿಡುವನು. ಹಲ್ಲೆಲೂಯಾ. ಕೀರ್ತನೆಗಳು 95ನೇ ಭಾಗ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ.
ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಒಣ ನೆಲವು ಆತನ ಕೈಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವೋ ಆತನು ಪಾಲಿಸುವ ಪ್ರಜೆಯೂ ಆತನ ಕೈ ಕೆಳಗಿರುವ ಹಿಂಡೂ ಆಗಿದ್ದೇವೆ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ಕಾರ್ಯಗಳನ್ನು ನೋಡಿದರೂ ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಈ ಜನರು ಹೃದಯದಲ್ಲಿ ತಪ್ಪಿಹೋಗುವವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದೆನು. ಆದದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಓದಿದಂತಹ 2 ಕೀರ್ತನೆಗಳ ಭಾಗವು ನಿಮಗೆ ಆಶೀರ್ವಾದವಾಗಿತ್ತು ಅಂತ ಹೇಳಿ ನಾನು ವಿಶ್ವಾಸಿಸ್ತಾ ಇದ್ದೇನೆ. ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ದೇವರ ವಾಕ್ಯ ಅಪ್ಲೋಡ್ ಆಗಿರುತ್ತೆ. ಕೇಳಿ ನೀವು ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬಹುದು. ವಿಡಿಯೋದಲ್ಲಿ ಮೊದಲೇ ಹೇಳಿದಂತೆ ನೀವು ತಪ್ಪದೆ ನೆರೆಯ ರಾಜ್ಯಗಳಿಗಾಗಿ ಪ್ರಾರ್ಥಿಸ್ತೀರಾ ಅಂತ ಹೇಳಿ ನಾನು ವಿಶ್ವಾಸಿಸ್ತಾ ಇದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವರ ವಾಕ್ಯವನ್ನು ಕೇಳಿದ ಎಲ್ಲರನ್ನೂ ಕೂಡ ದೇವರು ಆಶೀರ್ವದಿಸಲಿ. ಇನ್ನು ನೀವು ಹೆಚ್ಚೆಚ್ಚಾಗಿ ದೇವರ ವಾಕ್ಯಗಳಲ್ಲಿ ಬೆಳೆಯಬೇಕು ಅಂತ ಹೇಳಿ ನಿಮ್ಮನ್ನು ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗುಡ್ ಡೇ.